ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಈ ವಿಡಿಯೋದಲ್ಲಿ ಹಸಿರೆಲೆ ಗೊಬ್ಬರಗಳಲ್ಲಿ ಪ್ರಮುಖವಾದ ಸೆಣಬಿನ ಬಗ್ಗೆ ಹಾಗೂ ಹಸಿರೆಲೆ ಗೊಬ್ಬರಗಳ ಮಾಹಿತಿಯನ್ನು ನೀಡಲಿಕ್ಕೆ ವಿಡಿಯೋ. ಮನುಷ್ಯನಿಗೆ ಹೇಗೆ ಪ್ರಾಣವಾಯುವನ್ನು ತೆಗೆದುಕೊಳ್ಳಲಿಕ್ಕೆ ಆಕ್ಸಿಜನ್ ಅನ್ನೋದು ಎಷ್ಟು ಮುಖ್ಯವೋ ಹಾಗೆಯೇ ಈ ಬೆಳೆಗಳಲ್ಲಿಯೂ ಕೂಡ ಇಂಗಾಲದ ಡೈಆಕ್ಸೈಡ್ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಈ ಬೆಳೆಗಳು ಇಂಗಾಲದ ಡೈಆಕ್ಸೈಡನ್ನು ತೆಗೆದುಕೊಂಡು ಆಕ್ಸಿಜನನ್ನು ಹೊರಗೆ ಬಿಡುತ್ತವೆ. ಸಾವಯವ ಇಂಗಾಲವನ್ನು ಹೆಚ್ಚಿಸುವ ಈ ಹಸಿರೆಲೆ ಗೊಬ್ಬರದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈಗೇನು ನೀವು ನೋಡ್ತಕ್ಕಂಥ ಈ ವಿಡಿಯೋದಲ್ಲಿ ನಾವು ಈ ಕಬ್ಬನ್ನು ಹಚ್ಚಿದ 3ನೇ ಕಟಾವಿನ ನಂತರ ಈ 4.5 ಫೂಟ್ ಸಾಲುಗಳ ಅಂತರದ ನಡುವಿನ ಒಂದು ಸಾಲನ್ನು ರೂಟ್ರಾವೇಟರ್ ಮಾಡಿ ನಂತರದಲ್ಲಿ ಅವುಗಳ ಸೆಣಬಿನ ಬೀಜವನ್ನು ಹಾಕಿರ್ತಕ್ಕಂಥದ್ದನ್ನು ನೀವು ನೋಡ್ತಾ ಇದ್ದೀರಿ. ಆಚೆ ಕಡೆ ಈಚೆ ಕಡೆ ಏನು ಬೋದಿದೆ ಆ ಬೋದನ್ನು ಕಾದು ನೀರನ್ನು ಸರಾಗವಾಗಿ ಹಾಯಲಿಕ್ಕೆ ಅಂಥೇಳಿ ನಾವು ಅದನ್ನು ಕಾಯ್ದುಕೊಂಡು ನಡುವೆ ಇದ್ದ ಜಾಗದಲ್ಲಿ ಸೆಣಬಿನ ಬೀಜವನ್ನು ಹಾಕಿದ್ದೇವೆ. ಈ ಸೆಣಬಿಗೆ ಮೊದಲನೇದು ಏನು ನೀರು ಬೀಜವನ್ನು ಗೊಜ್ಜಿದ ನಂತರ ನೀರನ್ನು ಏನು ಬಿಡ್ತಾ ಇರ್ತೀವಿ, ಆ ನೀರನ್ನು ನೀವು ಸ್ವಲ್ಪ ಪ್ರಮಾಣದಲ್ಲಿಯೇ ನೀಡಬೇಕಾಗ್ತದೆ. ಜಾಸ್ತಿ ಪ್ರಮಾಣದಲ್ಲಿ ನೀರಾದರೆ ಆ ನೀರು ಕೂಡ ಹೆಚ್ಚಾಗಿ ಸೆಣಬಿನ ಬೀಜ ಕೂಡ ಬೆಳೆಯಲಿಕ್ಕೆ ಅನಾನುಕೂಲತೆ ಆಗ್ತದೆ. ಇಲ್ಲಿ ನೋಡ್ಬೋದು, ನೀರು ಜಾಸ್ತಿ ಆದ ಸ್ಥಳದಲ್ಲಿ ಒಂದು ಸ್ವಲ್ಪ ಅಂಗಲ್ ಅಂತೇಳಿ ಅನ್ನತ್ತೀವಿ, ಅಂಗಲಾಗ್ಯದ. ಅದಕ್ಕಾಗಿ ಈ ಹಸಿರೆಲೆ ಗೊಬ್ಬರಗಳಲ್ಲಿ ಪ್ರಮುಖವಾದವುಗಳನ್ನು ಅದರ ಪೋಷಕಾಂಶಗಳು ಎಷ್ಟೆಷ್ಟಿರ್ತದೆ ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಬೆಳೆಗಳಿಗೆ ಬೇಕಾದಂಥ ಪೋಷಕಾಂಶಗಳಲ್ಲಿ NPK, N ಮೀನ್ಸ್ ನೈಟ್ರೋಜನ್, P ಫಾಸ್ಫರಸ್, K ಪೊಟ್ಯಾಷಿಯಂ, ಸಾರಜನಕ, ರಂಜಕ, ಪೊಟ್ಯಾಷ್ ಇವುಗಳನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಬೆಳೆಗಳಿಗೆ ನೀಡುವುದರಿಂದ ಆ ಬೆಳೆಯ ಉತ್ತಮವಾದ ಬೆಳವಣಿಗೆಯನ್ನು ನಾವು ಕಾಣಬಹುದು. ಯಾವ ಹಸಿರೆಲೆ ಗೊಬ್ಬರಗಳಲ್ಲಿ ಯಾವ ಪ್ರಮಾಣದ ಈ NPK ಪ್ರಮಾಣ ಇದೆ ಅಂತ ನೋಡುವುದಾದರೆ, ಸೆಣಬಿನಲ್ಲಿ ಸಾರಜನಕದ ಪ್ರಮಾಣ 2.30ರಷ್ಟು, ರಂಜಕದ ಪ್ರಮಾಣ 0.50ರಷ್ಟು, ಪೊಟ್ಯಾಷಿಯನ ಪ್ರಮಾಣ 1.80ರಷ್ಟಿದ್ದರೆ, ಡಯಾಂಚಾದಲ್ಲಿ 3.50ರಷ್ಟು, 0.60ರಷ್ಟು ರಂಜಕ, 1.20ರಷ್ಟು ಪೊಟ್ಯಾಷ್ ಇದೆ. ಇಲ್ಲಿ ಒಂದು ನಮ್ಮ ಅನುಭವದ ಪ್ರಕಾರ ಈ ಡಯಾಂಚಾವನ್ನು ಮಳೆಗಾಲ ಸಮೀಪವಿದ್ದಲ್ಲಿ ದಯವಿಟ್ಟು ಈ ಡಯಾಂಚಾವನ್ನು ಬೆಳೆಯುವುದು ಅಷ್ಟು ಸೂಕ್ತವಲ್ಲ. ಮಳೆ ಪ್ರಮಾಣ ಜಾಸ್ತಿ ಆದ ಸಮಯದಲ್ಲಿ ನಾವು ಆ ರೂಟಾವೇಟ್ರು ಮತ್ತೊಂದು ಕಲ್ಟಿವೇಷನ್ ಅದನ್ನು ಮಣ್ಣಿನಲ್ಲಿ ಕೂಡಿಸುವ ಪ್ರಯತ್ನ ತಡವಾದಲ್ಲಿ ಅದರ ಕಾಂಡ ಏನಿರ್ತದೆ ಅದು ತುಂಬಾ ಬೇಗವಾಗಿ ಬೆಳೆದು ನಿಂತು ಬಿಡ್ತದೆ. ಆವಾಗ ನೀವು ಅವುಗಳನ್ನು ಕೂಲಿಯನ್ನು ಹಚ್ಚಿ ಅದನ್ನು ನೀವು ಕಟಾವು ಮಾಡುವಂಥ ಪರಿಸ್ಥಿತಿ ಬರ್ತದೆ. ಅದಕ್ಕೆ ಡೈಂಚಾ ಹಾಕುವಾಗ ಸರಿಯಾದ ಸಮಯವನ್ನು ಆಯ್ಕೆ ಮಾಡಿ. ಮತ್ತು ಅಲಸಂದಿಯಲ್ಲಿ 0.71ರಷ್ಟು ಸಾರಜನಕ, 0.15ರಷ್ಟು ರಂಜಕ, 0.58ರಷ್ಟು ಪೊಟ್ಯಾಷ್ ಪ್ರಮಾಣವಿದ್ದರೆ, ಹುರುಳಿಯಲ್ಲಿ 0.91ರಷ್ಟು ಸಾರಜನಕ, 0.18ರಷ್ಟು ರಂಜಕ, 0.65ರಷ್ಟು ಪೊಟ್ಯಾಷ್ ಪ್ರಮಾಣವಿದೆ. ಈಗ ಕಬ್ಬಿನ ಕ್ಷೇತ್ರವು ಕೂಡ ಜಾಸ್ತಿ ಇರುವ ಪ್ರದೇಶಗಳಲ್ಲಿ ಕಬ್ಬಿನ ರಾವದಿಯನ್ನೇ ನಾವು ಸುಡ್ತಿದ್ವಿ. ಆ ಕಬ್ಬಿನ ರಾವದಿಯಲ್ಲಿರ್ತಕ್ಕಂಥ ಸಾರಜನಕ ಪ್ರಮಾಣ 1ರಷ್ಟಿದ್ದರೆ ರಂಜಕ 1.15ರಷ್ಟಿದೆ, ಪೊಟ್ಯಾಷ್ ಪ್ರಮಾಣ 3.21ರಷ್ಟಿದೆ. ಪೊಟ್ಯಾಷನ್ನು ನೀವು ಹೊರಗಡೆ ಅದರ ದರವನ್ನು ಕೇಳಿದರೆ 1700 ರೂಪಾಯಿಗೆ 50 kg ಅಷ್ಟಿದೆ. ಈ ಕಬ್ಬಿನ ರಾವದಿಯಲ್ಲಿ 3.21ರಷ್ಟು ಪೊಟ್ಯಾಷ್ ಇದೆ. ದಯವಿಟ್ಟು ಈ ಕಬ್ಬನ್ನು ಬೆಳೀತಕ್ಕಂಥ ಪ್ರದೇಶದಲ್ಲಿರ್ತಕ್ಕಂಥ ರಾವದಿಯನ್ನು ದಯವಿಟ್ಟು ನೀವು ಅದನ್ನು ಬೆಂಕಿಗೆ ಕೊಡಲಿಕ್ಕೆ ಹೋಗಬೇಡಿ. ಇನ್ನು ಹೆಚ್ಚಾಗಿ ಅಕ್ಕಿಯನ್ನು ಬೆಳೀತಕ್ಕಂತಹ ಪ್ರದೇಶಗಳಲ್ಲಿ ಸಿಗ್ತಕ್ಕಂಥ ಈ ನೆಲ್ಲಿನ ಹುಲ್ಲು ಅಂತೇಳಿ ಏನು ಕರಿತೀವಿ, 0.58ರಷ್ಟು ಸಾರಜನಕ, 0.23ರಷ್ಟು ರಂಜಕ, 3.16ರಷ್ಟು ಪೊಟ್ಯಾಷನ್ನು ಹೊಂದಿರತಕ್ಕಂಥದ್ದು. ಹಾಗೂ ಇನ್ನು ಪಾರ್ಥೇನಿಯಂ ಅಂಥೇಳಿ ಏನು ಕರಿತೀವಿ, ಕಾಂಗ್ರೆಸ್ ಕಸ ಅಂಥೇಳಿ, ಅದರಲ್ಲಿ 2.68ರಷ್ಟು ಸಾರಜನಕ, 0.68ರಷ್ಟು ರಂಜಕ, 1.45ರಷ್ಟು ಪೊಟ್ಯಾಷನ್ನು ಹೊಂದಿರುತ್ತದೆ. ಗೆಳೆಯರೇ, ನೀವು ಇಲ್ಲಿ ನೋಡ್ತಕ್ಕಂಥದ್ದು ಇದು ಸೆಣಬಿನ ಬೇರಿನ ವಿಡಿಯೋ. ಇಲ್ಲಿ ನೀವು ಅಲ್ಲಿ ಬೇರಿಗೆ ಅಂಟಿಕೊಂಡಿರ್ತಕ್ಕಂತಹ ಈ ಗುಂಡಾಕಾರದ ಏನು ರೈಜೋಬಿಯಂ ಬ್ಯಾಕ್ಟೀರಿಯಾ ಅಂಥೇಳಿ ನೋಡ್ತಾ ಇದ್ದೀರಿ. ನೀವು ಈ ಸೆಣಬನ್ನು ಹೂವಿನ ಹಂತಕ್ಕೆ ಬಂದ ಸಮಯದಲ್ಲಿ ನೀವು ಇದನ್ನು ಮಣ್ಣಿನಲ್ಲಿ
ಮಿಕ್ಸ್ ಮಾಡುವುದರಿಂದ ಸರಿಯಾದ ಪ್ರಮಾಣದಲ್ಲಿ ಬೆಳೆಗೆ ಬೇಕಾಗ್ತಕ್ಕಂಥ ಪೋಷಕಾಂಶಗಳು ಬೆಳೆಗೆ ಸೇರಿಕೊಳ್ಳಲಿಕ್ಕೆ ಅನುಕೂಲವಾಗ್ತದೆ. ನೀವು ಇಲ್ಲ ಅಂತ ಒಂದು ಸ್ವಲ್ಪ ಬಿರ್ಸ್ ಅಥವಾ ಏನದ ಬಲಿಲಿಕ್ಕೆ ಬಿಟ್ಟರೆ ಆ ಸೆಣಬನ್ನು ಅದು ಅಲ್ಲೇನು ಈ ರೈಜೋಬಿಯಂ ಬ್ಯಾಕ್ಟೀರಿಯಾ ಏನಿದೆ ಇದು ಕೂಡ ಇಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಬಳಸಿಕೊಂಡು ಈ ಬೆಳೆ ಏನಿದೆ ಹಸಿರೆಲೆ ಇದು ಕೂಡ ಬೆಳೆದು ಪೋಷಕಾಂಶಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆಗೊಳಿಸುತ್ತದೆ. ಈ ಹಸಿರೆಲೆ ಗೊಬ್ಬರದಿಂದ ಸಾವಯವ ಇಂಗಾಲ ಹೆಚ್ಚಾಗುವುದರಿಂದ ಬೆಳೆಗೆ ಹಾನಿ ಮಾಡ್ತಕ್ಕಂತಹ ಮಣ್ಣಿನಲ್ಲಿ ಇರ್ತಕ್ಕಂಥ ಕೀಟಗಳ ಸಂಖ್ಯೆಯೂ ಕೂಡ ಈ ಹಸಿರೆಲೆ ಗೊಬ್ಬರಗಳನ್ನು ಬೆಳೆಸುವುದರಿಂದ ಆಗುತ್ತದೆ. ಅದಕ್ಕೆ ಗೆಳೆಯರೇ, ದಯವಿಟ್ಟು ಈ ಯಾವುದೇ ತರಹದ ಬೆಳೆಗಳನ್ನು ಬೆಳೆದ ನಂತರದಲ್ಲಿ 40ರಿಂದ 45 ದಿನಗಳು ಅಥವಾ 50-55 ದಿನಗಳವರೆಗೆ ಈ ಹಸಿರೆಲೆ ಗೊಬ್ಬರಗಳನ್ನು ಬೆಳೆಸಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಿಕೊಳ್ಳುವುದು ಮುಖ್ಯವಾಗಿರುತ್ತದೆ. ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ತಮ್ಮವರಿಗೆ ಈ ವಿಡಿಯೋನ ಹಂಚಿಕೊಳ್ಳಿ ಹಾಗೂ ಈ ನಮ್ಮ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಧನ್ಯವಾದಗಳು.